25ನೇ ತಾರೀಕು ಚಿತ್ರನಟ ಸುದೀಪ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು 3 ದಿನಕ್ಕೆ ಅದರದ್ದು ಪ್ರೀ ರಿಲೀಸ್ ಇವೆಂಟ್ಸ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಸುದೀಪ್ ಅವರು ಹುಬ್ಬಳ್ಳಿಲಿದ್ದರು. ಹುಬ್ಬಳ್ಳಿಯಲ್ಲಿ ಅವರು ಮಾಡಿದ ಒಂದು ಭಾಷಣ ವಿಪರೀತ ಚರ್ಚೆ ಆಗ್ತಾ ಇದೆ. ಏನಂತಾರೆ ಅವರು? ಡಿಸೆಂಬರ್ 25ಕ್ಕೆ ಥಿಯೇಟರ್ನಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗತ್ತೆ, ಅವ್ರದ್ದೇ ಮಾರ್ಕ್. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ. ನಾವು ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಆದರೆ ನಿಮಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆ ಹೆಸರಿನಲ್ಲಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೀನಿ, ಹೊರತು ಬಾಯಿ ಇಲ್ಲ ಅಂತಲ್ಲ ಅಂದರು. ಅರ್ಥ ಆಯಿತು ಅನಿಸುತ್ತೆ. ಇದೇನಿದು? 25ನೇ ತಾರೀಕು ಒಂದು ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ ಅಂದರೆ ಏನರ್ಥ? ಸುದೀಪ್ಗೂ ದರ್ಶನ್ಗೂ ಇರುವ ಆ ಸ್ಟಾರ್ ವಾರು, ಫ್ಯಾನ್ ವಾರು ಅದೆಲ್ಲ ನಿಮ್ಗೆ ಗೊತ್ತಿದೆ. ಏನಾಯ್ತಾ? ಲೇ, ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಒಂದು ಪಡೆ ಯುದ್ಧಕ್ಕೆ ತಯಾರಾಗ್ತಿದೆ ಅಂದ ತಕ್ಷಣ ದರ್ಶನ್ ಅಂತೂ ಮಾತಾಡೋಕ್ಕಾಗೋದಿಲ್ಲ. ಈಸ್ ಇನ್ ಜೈಲ್ ಇನ್ ಮರ್ಡರ್ ಕೇಸ್. ಅಂದರೆ ಸುದೀಪ್ ಮಾತಾಡಿದ್ದು ದರ್ಶನ್ ಬಗ್ಗೆನೇ ಅನ್ನುವ ರೀತಿಯಲ್ಲಿ ತಗೊಂಡು ಹೇಳಿದ್ರು ಅವರು. ಕೆಲವರು ಮಾತಾಡ್ತಿದ್ದಾರೆ, ದರ್ಶನ್ ಹೊರಗಡೆ ಇದ್ದಾಗ ಅವರು ಬೆಂಗಳೂರಿನಲ್ಲಿ ಇದ್ದದ್ದು ಗೊತ್ತಾಗ್ತಿರ್ಲಿಲ್ಲ, ಇಲ್ಲದೆ ಇದ್ದದ್ದು ಗೊತ್ತಾಗ್ತಿರ್ಲಿಲ್ಲ. ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಆಕ್ಚುಲಿ ಗಾಂಡುಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಕೇಳ್ರಿ. ಅದನ್ನ ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ಲ ನನ್ಲೆಸ್ ಅವ್ರು ಬಿಟ್ರಾ ಅವತ್ತು ಬಂದು ಕೇಳ್ರಿ. ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ, ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಮೀಟರ್ ಬೇಕು, ಮೀಟರ್ ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ. ನಾನು ಪೆದ್ದ. ಸುದೀಪು ದರ್ಶನ್ ವಿಷಯ ಹೆಸರು ಎತ್ತಲಿಲ್ಲ. ವಿಜಯಲಕ್ಷ್ಮಿ ಅವರು ಸುದೀಪ್ ಹೆಸರು ಎತ್ತಲಿಲ್ಲ.
ಸುದೀಪ್ ಅವ್ರು ಮಾತಾಡಿದ್ದು ದರ್ಶನ್ ಬಗ್ಗೆನೇ ಅಂತ ಅಂದ್ಕೊಂಡ್ರು ಜನ. ವಿಜಯಲಕ್ಷ್ಮಿ ಅವರು ತಿರುಗೇಟ್ ಕೊಟ್ಟಿದ್ದು ಸುದೀಪ್ ಬಗ್ಗೆನೇ ಅಂತಲೂ ಜನನೇ ಅಂದ್ಕೊಂಡ್ರು. ಸುದೀಪ್ ಅವ್ರೇನು ಸ್ಪಷ್ಟೀಕರಣ ಅಲ್ಲ, ಅದು ಕೊಟ್ಟಿಲ್ಲ ಯಾವ ವಿಷಯಕ್ಕೆ ಅದು ಬಂತು ಅಂತ. ಆದರೆ ಇನ್ನೊಂದು ಯಾವುದೋ ಅಂದರೆ ಬೇರೆ ಯಾವುದೋ ಒಂದು ಖಾಸಗಿ ಚಾನಲ್ಗೆ ಮಾತಾಡಿದ್ರಂತೆ ಪೈರಸಿ ವಿಷಯ ನಾನು ಮಾತಾಡ್ತಾ ಇದ್ದದ್ದು ಅಂತ. ಅವ್ರು ಬೆಂಬಲಿಗರು ಓಪನ್ ಆಗಿ ಹೇಳ್ತಿದ್ದಾರೆ ಪೈರಸಿ ವಿಷಯ ಮಾತಾಡಿದ್ದು ಅಂತ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಫಸ್ಟ್ ಆಫ್ ಆಲ್ ಸುದೀಪ್ ಅಣ್ಣ ಬಂದು ಯಾರೋ ಒಬ್ಬರು ಸ್ಟಾರ್ ನಟರ ವಿರುದ್ಧ ಆಗಲಿ ಅಥವಾ ಯಾವುದೋ ಒಂದು ಫಿಲಿಮ್ ವಿರುದ್ಧ ಆಗಲಿ ಮಾತಾಡಿದ್ದಲ್ಲ. ಸರಿ, ಸೊಪ್ಪು ಪೈರಸಿ ಅವರು ನಿಮ್ಗೆ ಹೆಚ್ಚಿನ ಕಾಟ ಕೊಡ್ತಾರೆ. ಯಾಕಂದ್ರೆ ಸುದೀಪ್ ಅಣ್ಣವರಿಗೆ ದೊಡ್ಡ ವಿರೋಧಿಗಳು ಯಾರು ಇದ್ರೆ ಅದು ಪೈರಸಿ. ಯಾರೋ ಒಬ್ಬರು ಸ್ಟಾರ್ಸು ಅಲ್ಲ, ಬೇರೆಯವರು ಅಲ್ಲ, ಅವರಲ್ಲ, ಎಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ ಅಂತ ಹೇಳಿದ್ದು. ಮತ್ತು ಅಲ್ಲಿ ನಾವು ಯಾರಾದರೂ ಹೇಳ್ಬೇಕಾದ್ರೂ ಪೈರಸಿ ವಿರುದ್ಧ ಹೇಳಿದ ಉದ್ದೇಶ ಒಂದಿದ್ದಾಗ ಬೇರೆ ಬೇರೆಯವರು ಏನೊಂದು ಹೇಳಿಕೆ ಮಾಡಿ ಸುಮ್ಮನೆ ಅದ್ರ ವಿರುದ್ಧ ಅವ್ರವ್ರು ಚೆನ್ನಾಗಿರ್ತಾರೆ, ಅವ್ರವ್ರು ಒಳ್ಳೇದಿರ್ತಾರೆ, ನಾವ್ಯಾಕೆ ಅವ್ರ ಮಧ್ಯದಲ್ಲಿ ಹೋಗ್ಬೇಕು? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೀವು ಫಿಲಿಮ್ ನೋಡೋಂಥ ಸಂದರ್ಭದಲ್ಲಿ ಬರೀ ಫಿಲಿಮ್ ನೋಡಾರ್ದೆ ಈ ಡೂಪ್ಲಿಕೇಟ್ ಪೈರಸಿ ಅವರು ಇರ್ತಾರೆ, ಅವ್ರ ಬಗ್ಗೆನೂ ಒಂದು ಕಣ್ಣು ಇರಲಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿರೋದು. ಈಗ ಇನ್ನೊಬ್ಬರ ಹೆಸರು ಹೇಳಿದ್ರಿ, ಅವ್ರನ್ನ ನೀವು ಕೇಳಬೇಕು. ನೀವೇನಾದರೂ ಕಿಚ್ಚ ಸುದೀಪ್ ಅವ್ರಿಗೆ ಇದನ್ನ ಹೇಳಿಕೆಯನ್ನು ಹೇಳಿದ್ರ? ಅವರು ಯಾವ ಸ್ತರದಲ್ಲಿ ಮಾತಾಡಿದ್ರು, ಆ ಹೆಣ್ಮಗಳು ಯಾಕೆ ಅದನ್ನ ಮಾತಾಡಿದ್ರು ನಮಗೆ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅನ್ನುವ ಒಬ್ಬ ಸೂಪರ್ ಸ್ಟಾರ್ ಮಾತಾಡಿದ್ದು ಇಂಥವ್ರಿಗೆ ಅಂತ ಹೇಳಿ ಅವರೇ ಒಂದು ಕುಂಬಳಕಾಯಿನ ಹೊತ್ಕೊಳ್ಳೋವಾಗ ನಾವು ಅದೇ ತಪ್ಪು ಮಾಡಬಾರ್ದು. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ. ನಾನು ಕೇಳ್ತಾ ಇರೋದು ನಿರ್ದಿಷ್ಟವಾದವ್ರು ಯಾಕೆ ತಗೋತಾ ಇದ್ದಾರೆ? ಅವ್ರ ವಿರುದ್ಧ ಮಾತಾಡಿಲ್ಲ, ಅವರ ಹೆಸರನ್ನು ತಗೊಂಡಿಲ್ಲ, ಆಮೇಲೆ ಏನು ಸಮಸ್ಯೆ ಅಂತನೂ ಅವತ್ತು ಬಿಡಿಸಿ ಹೇಳಿಲ್ಲ. ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಇದುವರೆಗೂ ಎಲ್ಲಾದರೂ ಕಿಚ್ಚ ಸುದೀಪ್ ಅವರು ಪರೋಕ್ಷವಾಗೋ ಮತ್ತು ಪ್ರತ್ಯಕ್ಷವಾಗೋ ಇನ್ನೊಬ್ಬರ ವಿರುದ್ಧ ಮಾತಾಡೋದ್ರ ತಪ್ಪು. ಅವ್ರು ಮಾತಾಡಿಲ್ವಲ್ಲ. ಅವರಷ್ಟು ಒಂದು ಪ್ರಬುದ್ಧತೆಯಿಂದ ನಡ್ಕೊಳ್ಳುವಾಗ ಎಲ್ಲರೂ ಹಾಗೆ ನಡ್ಕೋಬೇಕಲ್ವಾ? ಸಾರಥಿ ಸಂದರ್ಭನ ಅವ್ರು ಜ್ಞಾಪಿಸ್ಕೋಬೇಕು. ದರ್ಶನ್ ಅವರು ಮೊದಲ ಬಾರಿಗೆ ಜೈಲಿಗೆ ಹೋಗ್ತಾರೆ ಅಲ್ವಾ? ಆಗ ಸಾರಥಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ಸಪೋರ್ಟ್ ಮಾಡಿದವ್ರು ಯಾರು? ಇವತ್ತು ಅವರ ಸಹೋದರನೇ ಹೇಳ್ಕೊಂಡಿದಾರಲ್ವಾ? ಎಲ್ಲರೂ ಅವ್ರು ಇಡೀ ಬೆಳಗ್ಗೆ ಹೇಳ್ಕೊಂಡಿದ್ದೆ ಅಲ್ವಾ? ಕಾಟೇರ ಸಿನಿಮಾ ನೋಡ್ಬಿಟ್ಟು ಮಾತಾಡಿದ್ದೆ ಯಾರು? ನಿಮ್ಗೆ ಅರಿವು ಬರಲಿ ಅಂತ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಅದಕ್ಕಿಂತ ಮುಂಚೆ ಅದು ಕನಿಷ್ಠ ಒಂದು ಋಣ ಇರಬೇಕು. ಚಕ್ರವರ್ತಿ ಚಂದ್ರಚೂಡ್ ಮತ್ತು ರಾಜುಗೌಡರು ಮಾಜಿ ಶಾಸಕರು ಇಬ್ಬರು ಅವತ್ತು ವೇದಿಕೆಯ ಮೇಲಿದ್ದರು. ಇಬ್ಬರಿಂದಲೂ ಸ್ಪಷ್ಟೀಕರಣ. ಸುದೀಪ್ ಮಾತಾಡಿದ್ದು ಪೈರಸಿ ವಿರುದ್ಧ ಅಂತ. ಪೈರಸಿ ಕಾಟ. ಅದು ಸಿನಿಮಾ ರಿಲೀಸ್ ಆಗುತ್ತೆ, ಯಾವನೋ ಕದ್ದು ಮುಚ್ಚಿ ಇಡೀ ಸಿನಿಮಾನ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡ್ಬಿಡ್ತಾನೆ. ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡ ಮೇಲೆ ಅದನ್ನೀಗ ಹಂಚೋದಕ್ಕೆ ಬೇರೆ ಬೇರೆ ಮಾರ್ಗಗಳು, ಹಂಚಿಬಿಡೋದು. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ನಾನು ಎದುರುಗ ನಿಂತ್ಕೊಂಡು ನೀನ್ ಜಯಿಸ್ಕೊಂಡು ಹೋಗ್ಬಿಟ್ರೆ ನೀನ್ ಕಾಲ್ ಕೆಳಗೆ ದೂರಿ. ಜನ ಸಿನಿಮಾನ ಮೊಬೈಲಲ್ಲೇ ನೋಡ್ತಾರೆ. ಕೋಟ್ಯಾಂತರ ಬಂಡವಾಳ ಹಾಕಿದ ನಿರ್ಮಾಪಕ ಹೋದ. ಸೂಪರ್ ಆಗಿದೆ, ಹೇಗೆ ಹೇಳ್ತೀರಾ? ಅದರ ವಿರುದ್ಧ ಸುದೀಪ್ ಅವರು ಮಾತಾಡಿದ್ದು ಅನ್ನೋದೊಂದು ಸ್ಪಷ್ಟೀಕರಣ ಇದೆ. ಇರಲಿ, ಜಾಸ್ತಿ ಹೋಗೋದು ಬೇಡ. ವಿಜಯಲಕ್ಷ್ಮಿ ಅವರು ಅವರ ಯಜಮಾನರದ್ದು ಸಿನಿಮಾ ಒಂದು ರಿಲೀಸ್ ಆಗಿದೆ, ಡೆವಿಲ್ ಅಂತ. ಅದರದ್ದು ಪ್ರಚಾರದಲ್ಲೆಲ್ಲ ಓಡಾಡ್ತಿದ್ದಾರೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ, 25ನೇ ತಾರೀಕು. ಇಬ್ಬರಿಗೂ ಆಲ್ ದ ಬೆಸ್ಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.